ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಶಿವಕುಮಾರ್ ಚಿಕ್ಕಪೇಟೆ ಅವರು ಬಿಜೆಪಿ ವಕ್ತಾರರು. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಹಾಗೆ ಕಾಂಗ್ರೆಸ್ ವಕ್ತಾರರಾದಂಥ ನಟರಾಜ್ ಗೌಡರು. ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ನಮಸ್ತೆ. ಹಾಗೆ ಹಿಂದೂ ಮುಖಂಡರಾದಂತಹ ಮತ್ತು ಶ್ರೀರಾಮ್ ಸೇನೆ ಬೆಂಗಳೂರು ಘಟಕದ ಅಧ್ಯಕ್ಷರು ಎಸ್ ಭಾಸ್ಕರನ್ ಅವರು. ವೆಲ್ಕಮ್ ಸರ್ ಕಾರ್ಯಕ್ರಮ. ನಮಸ್ಕಾರ. ನಟರಾಜ್ ಗೌಡರಿಗೆ ನಾನು ಮೊದಲಿಗೆ ಶುರು ಮಾಡ್ತೀನಿ. ಈಗ ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಇದು ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ, ಕರಸೇವಕರನ್ನು ಬಂಧಿಸ್ತಾ ಇದೆ, 31 ವರ್ಷದ ಹಿಂದಿನ ಕೇಸನ್ನು ಮತ್ತೆ ಓಪನ್ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ರಾಮ ಜಪ ನಡೆಯುವಂತಹ ಸಂದರ್ಭದಲ್ಲಿ, ರಾಮೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಕರಸೇವಕರನ್ನು ಬಂಧಿಸುವ ಮೂಲಕವಾಗಿ ದ್ವೇಷದ ರಾಜಕಾರಣವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಆರೋಪ. ಈ ಆರೋಪ ಸುಳ್ಳು, ಭಾಳ ದೊಡ್ಡ ಸುಳ್ಳು. ಆಮೇಲೆ ಯಾರಿಗೆ ಕಾನೂನಿನ ಪರಿಜ್ಞಾನ ಇರೋದಿಲ್ಲ, ಕಾನೂನು ಗೊತ್ತಿರಲ್ಲ, ನೆಲದ ಕಾನೂನಿಗೆ ಯಾರು ಗೌರವ ಕೊಡೋದಿಲ್ಲ, ಕಾನೂನಿನ ಪ್ರಕ್ರಿಯೆ ಹೇಗೆ ನಡೀತದೆ, ಯಾವುದೇ ದೀರ್ಘಾವಧಿಯ ಕೇಸ್ಗಳಿದ್ದಾಗ ಕಾನೂನು ಪ್ರಕ್ರಿಯೆ ಹೇಗೆ ನಡೀತದೆ, ಪೊಲೀಸ್ ಇಲಾಖೆ ಯಾವ ರೀತಿ ಮಾಡುತ್ತೆ, ಆ ಥರದಾದ ಒಂದು ಸಹಜವಾದ ಪ್ರಕರಣಗಳನ್ನು ಆ ಥರ ಮಾಡ್ತಾರೆ. ಅದನ್ನು ಅವ್ರು ಒಂದೇ ಕೇಸಲ್ಲಿ ಪಿಕ್ ಅಂಡ್ ಚೂಸ್ ಏನು ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಕೇಸ್ ಮಾಡಿದ್ದಲ್ಲ ಇದು. ಎಲ್ಲ ಕೇಸ್ಗಳಲ್ಲಿ ಅವ್ರು ಹೇಳ್ದಂಗೆ ಈಗ SP ಅವರು ಹೇಳಿದ್ರು, ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ರು, 32 ಕೇಸ್ಗಳನ್ನು ತೆಗೆದಿದ್ದಾರೆ, ಹಳೆ ಕೇಸ್ಗಳನ್ನೆಲ್ಲ. ಕೆಲವು ಕಡೆ ಏನಾಗುತ್ತೆ ಅಂದರೆ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಇವರು ಕೇಸ್ಗಳು ವಿಲೇವಾರಿ ಮಾಡಬೇಕು. ಕೋರ್ಟ್ಗೆ ಇವರು ಅದು ಯಾವತ್ತೂ ಕ್ಲೋಸ್ ಆಗಿರಲ್ಲ. ಒಂದ್ಸಲಿ ಚಾರ್ಜ್ ಶೀಟ್ ಆದಮೇಲೆ ಕೋರ್ಟಲ್ಲಿ ಸಕ್ರಿಯವಾಗಿರುತ್ತೆ, ಕೇಸ್ ಇತ್ಯರ್ಥ ಆಗುವವರು ಸಕ್ರಿಯವಾಗಿರುತ್ತೆ. ಅಥವಾ ಯಾರೋ ಆರೋಪಿಗಳು ಸಿಕ್ಕಿಲ್ಲದಲ್ಲೇ ಇರ್ಬೋದು, ಕೆಲವರು ಮರಣ ಹೊಂದಿದ್ದಾರೆ, ಕೆಲವರು ಅದೇ ಕೇಸಲ್ಲಿ ಅಕ್ವಿಟ್ ಆಗಿದ್ದಾರೆ, ಈ ಥರದೆಲ್ಲ ಇದೆ. ಹಂಗಿರ್ಬೇಕಾದ್ರೆ ಸಿಕ್ಕಿಲ್ಲದ ಯಾರು ಆರೋಪಿಗಳಿರ್ತಾರೆ ಅವ್ರನ್ನ ಒಂದು ಸಿಕ್ಕಿಲ್ಲದಿರುವಂತ ಸಂದರ್ಭದಲ್ಲಿ ರಿಪೋರ್ಟ್ ಹಾಕೋದಕ್ಕೂ ಕೂಡ ಒಂದು ಅವಧಿ ಇದೆ. ಇಲ್ಲ ಒಂದೇನು ಗೊತ್ತಾ, ಈ ಕೇಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಇವು ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಒಂದ್ ಕಡೆ ಮಲಗಿರ್ತಾರೆ. ಅವ್ರಿಗೇನಂದ್ರೆ ನೋಟಿಸ್ ಕೊಡ್ತಾರೆ, ಇಲ್ಲ ಅವರು ಪೊಲೀಸ್ನವ್ರ ಮುಖಾಂತರ ಅವ್ರಿಗೆ ಒಂದು ನೋಟಿಸ್ ಸರ್ವ್ ಮಾಡಕ್ ಟ್ರೈ ಮಾಡಿರ್ತಾರೆ. ಪೊಲೀಸ್ನವ್ರು ಏನ್ ಮಾಡಿರ್ತಾರೆ ಅಂದ್ರೆ ಆ ಟೈಮಲ್ಲಿ ಇಲ್ಲ, ಸಿಕ್ಕಿಲ್ಲ ಅಂತಾನೋ, ಇಲ್ಲ ಬಾಕ್ಲಾಕಿತ್ತು ಅಂತಾನೋ ಏನೋ ಒಂದು ವರದಿ ಬಿಟ್ಟಿರ್ತಾರೆ. ಮಾತಾಡೋದಾದ್ರೆ ನಾವು ಈ ಆರೋಪಿಗಳು 8 ಜನ ಏನಿದ್ದಾರೆ ಇವ್ರು ಸಿಗ್ಲಿಲ್ಲ ಅಲ್ವಾ? ಅಲ್ಲಲ್ಲ, ನಂಗೆ ಗೊತ್ತಿಲ್ಲ. ನೀವು ಸರ್ಕಾರ ಹೇಳ್ಬೇಕಿದು, ಸರ್ಕಾರ ಇಲ್ಲಿಯವರೆಗೆ ಅವ್ರು ಸಿಗ್ಲಿಲ್ಲ, ಏನ್ ಕಾರಣ ಏನ್ ಕೊಡ್ತಾ ಇರೋದು? ಬಂಧಿಸಿಲ್ಲ, ಇದು ಆ ರೀತಿ ಅಲ್ಲ. ಇದು ನೋಡಿ, 4 ದಶಕಗಳು, 3 ದಶಕಗಳು, 2 ದಶಕಗಳು ಈ ತರ ಲಾಂಗ್ ಪೆಂಡಿಂಗ್ ಕೇಸ್ಗಳಂತ ಇರ್ತವೆ. ಕರೆಕ್ಟ್. ಕೇಳಿ ಅವನ್ನ ವಿಲೇವಾರಿ ಯಾವ ಕಾರಣಕ್ಕೆ ಪೆಂಡಿಂಗ್ ಆಗತ್ತೆ ಅನ್ನೋದು ಹೇಳಿ. ಈಗ ನಾನು ಒಂದು ನಿಮ್ಗೆ ಹೇಳ್ಬೇಕಂದ್ರೆ ನೋಡಿ, ನಾನು ಕಾನೂನು ತಜ್ಞ ಅಲ್ಲ, ಐ ಆಮ್ ನಾಟ್ ಅಡ್ವೊಕೇಟ್. ನಾನು ನಿಮ್ಗೆ ಹೇಳ್ತೀನಿ, ನಾನು ಅಡ್ವೊಕೇಟ್ ಅಲ್ಲ. ಆದ್ರೂ ಕೂಡ ನೀವು ಈ ತರ ಕೇಳಿದ್ರಿಂದ ಈ ಪ್ರಕ್ರಿಯೆಗಳೇನಾಗ್ತವೆ ಅಂದ್ರೆ ಕೋರ್ಟಲ್ಲಿ ಯಾವ್ದಾದ್ರು ಚಾರ್ಜ್ ಶೀಟ್ ಫೈಲ್ ಆದಾಗ ಕೋರ್ಟ್ ಒಂದು ಸಮನ್ಸ್ ಕಳುತ್ತದೆ. ಆ ಪೇದೆಗಳು ಪೊಲೀಸ್ನವ್ರು ತಗೊಂಡೋಗಿ ಕೋರ್ಟ್ PC ಅಂತ ಇರ್ತಾರೆ, ಅವ್ರು ತಗೊಂಡೋಗಿ ಅದು ಸರ್ವ್ ಮಾಡಬೇಕು. ನೆಕ್ಸ್ಟ್ ಡೇಟ್ ಯಾವ್ದಿತ್ತು ಆ ಡೇಟ್ಗೆ ಬರಬೇಕು. ಅದು ಏನಾಗುತ್ತೆ ಅಂದ್ರೆ ಸರ್ವ್ ಆಗಿಲ್ದಲೇ ಇದ್ದಾಗ 6 ತಿಂಗಳ ಕಾಲ ಆ ಥರ ಸರ್ವ್ ಆದ್ಮೇಲೂ ಅವ್ರು ಬರ್ದಲೇ ಇದ್ದಾಗ, ಅಥವಾ ಅವ್ರ ಅಬ್ಸ್ಕಾಂಡಿಂಗು ವಿಳಾಸ ಸಿಕ್ಕಿಲ್ಲ, ಆ ಥರ ಬೇರೆ ಬೇರೆ ವಿಷಯಗಳು ಏನೋ ಬಂದಾಗ, ಅಥವಾ ಮನೆ ಹೋದಾಗ ಬೀಗ ಹಾಕಿತ್ತು, ಈ ತರ ಏನೋ ಬರೀತಾರಲ್ಲ ಪೇದೆಗಳು, ಅಥವಾ ಬರೋ ಒಂದು 6 ತಿಂಗಳಾದ್ಮೇಲೆ ಅದನ್ನ ಲಾಂಗ್ ಪೆಂಡಿಂಗ್ ಕೇಸ್ ಅಂತ LPC ಅಂತ ಹೇಳಿ ಲಾಂಗ್ ಪೆಂಡಿಂಗ್ ಹಾಕಿದ ನಂತರನೂ ಕೂಡ ಆತ ಎಲ್ಲಾದ್ರೂ ಸರ್ಚ್ ಆದರೆ ಸಿಕ್ಕಿದ್ರೆ ಎಷ್ಟೇ ವರ್ಷ ಆಗ್ಲಿ ಸಿಕ್ಕಿದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಅವ್ರು ಅದನ್ನ ಬರಬಹುದು ಕೋರ್ಟಿಗೆ ಅಲ್ವಾ? 31 ವರ್ಷದಿಂದ ಇವ್ರು ಏನ್ ಮಾಡ್ತಾ ಇದ್ರು? ಏನ್ ಓಡೋಗಿದ್ರ ಬಿಟ್ಟು? ಹುಬ್ಳಿಯಲ್ಲಿ ಇರ್ಲಿಲ್ಲ, ಆಟೋ ಓಡಿಸ್ಕೊಂಡಿರ್ಲಿಲ್ಲ, ಆಟೋದಲ್ಲಿ ಯಾವ ಕೇಸು ಆಗೇ ಇಲ್ವಾ ಇಲ್ಲಿವರೆಗೆ? ಇಲ್ಲಿಯವರೆಗೆ ಪೊಲೀಸ್ನವ್ರ ಕಣ್ಣಿಗೆ ಈ ವ್ಯಕ್ತಿ ಬಿದ್ದಿಲ್ವಾ ಶ್ರೀಕಾಂತ್? ಈಗ ನನಗೆ ಪೊಲೀಸ್ ಇಲಾಖೆ ಇಲ್ಲ, ಅಲ್ಲಿ ಯಾರು ಸಿಕ್ಕಿಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಸಿಕ್ಕದ 77 ವರ್ಷ ಆದಾಗ ಸಿಕ್ಕದ. ಅರೆ ಗುರು, 32 ಕೇಸಲ್ಲಿ ಆತರನೇ ಮಾಡಿದ್ದಾರೆ. ಇದೇನು ಒಂದ್ ಕೇಸಾ? ಇದು ಪಿಕ್ ಅಂಡ್ ಚೂಸ್ ನೋಡಿ. ಒಂದ್ ಸ್ವಲ್ಪ ಒಂದು ಇನ್ನೊಂದು ಇದ್ರೊಳಗೆ ಒಂದು ತೂಕವಾಗಿ ಮಾತಾಡ್ಬೇಕಂದ್ರೆ, ಯಾವುದೇ ಕೇಸ್ 30 ಕೇಸ್ ಆಗ್ಲಿ, 40 ವರ್ಷದ ಕೇಸ್ ಆಗ್ಲಿ, ಕೇಸ್ಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ಪೊಲೀಸ್ ಅವರು ಸಹಕಾರ ಮಾಡಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಶ್ಲಾಘನೆ ಮಾಡ್ಬೇಕು ಪೊಲೀಸ್ನವ್ರಿಗೆ. ನೋಡಿ, ಇದ್ರೊಳಗೆ ಯಾವುದೇ ಕೇಸು 32 ಕೇಸ್ ಅಂತ ಅವ್ರು ಹೇಳಿದ್ರಲ್ಲ, ಇದ್ರೊಳಗೆ ಪಿಕ್ ಅಂಡ್ ಚೂಸ್ ಅಲ್ಲ. ಅಲ್ಲೊಳಗೆ ಡಕಾಯಿತಿ ಇರುತ್ತೆ, ದರೋಡೆ ಇರ್ತದೆ, ಕಳ್ತನ ಇರುತ್ತೆ, ಯಾವಾಗ್ಲೂ ಕೂಡ ಶ್ಲಾಘನೆ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಆದ್ರೆ ಎಲ್ಲಿ ಹಿಡಿತ ಆಗತ್ತಂದ್ರೆ ರಾಜಕೀಯ ಹಿಡಿತ. ನೀವೀಗ ಹೇಳಿದಿರಿ ಅವ್ರು ಕೆಲಸ ಮಾಡಿದ್ದಾರೆ. ಈಗ ಒಂದ್ ಕೆಲಸ ಇದೇ ಹಿಂದೆ ನೀವು ಸಿದ್ದರಾಮಯ್ಯನವ್ರ ಸರ್ಕಾರ ಹೇಳಿಲ್ಲ, ಹೆಂಗ್ ಹೇಳ್ತಾರೆ ನೋಡಿ, ಹಳೆ ಕೇಸ್ನ ಕ್ಲಿಯರ್ ಮಾಡಿ ಅಂತ ಆವಾಗ್ಲೇ ಹೇಳಿದ್ರೆ ಆವಾಗ್ಲೂ ಪೊಲೀಸರು ಇದನ್ನೇ ಮಾಡೋರು. ಈಗ ದೀರ್ಘಾವಧಿ ಕೇಸ್ಗಳನ್ನೆಲ್ಲ ವಿಲೇವಾರಿ ಮಾಡಬೇಕು ಅಂತ ಅದು ಒಂದು ಸೂಚನೆಗಳನ್ನ ಕಾಲ ಕೊಡ್ತಾನೆ ಇರ್ತಾರೆ. ದೀರ್ಘಾವಧಿ ಕೇಸ್ಗಳನ್ನ ವಿಲೇವಾರಿ ಮಾಡಬೇಕಾದ್ದು ಆ ಪೊಲೀಸ್ ಇಲಾಖೆ ಮತ್ತೆ ಕೋರ್ಟ್ ಸಬ್ಮಿಟ್ ಮಾಡ್ಲೇಬೇಕಲ್ಲ.
ಅದನ್ನ ಮಾಡ್ತಾರೆ, ಅದು ರೂಟೀನ್ ಆಗಿ ಮಾಡುವಂತ ಕೆಲಸ. ಇದ್ರೊಳಗೆ ಯಾವ್ದೋ ಪಿಕ್ ಅಂಡ್ ಚೂಸ್ ಇದೆ ಅಂತ ಹೇಳಿ ಇದಕ್ಕೆ ಬಣ್ಣ ಬಳಿತಾರೆ. ರೊಟೀನ್ ಇಲ್ಲ ಆಯ್ತು, ಇದು ರೊಟೀನ್ ಇಲ್ಲ ಆಯ್ತು. ಈಗ 31 ವರ್ಷ 31 ವರ್ಷದ ನಂತರ ರೊಟೀನ್ ಆಯ್ತಾ ಇದು? ವರ್ಷನೂ ಕೂಡ ಹಳೆ ಕೇಸನ್ನ ರಿಓಪನ್ ಮಾಡಬೇಕಾಗಿತ್ತು. ಎಲ್ಲ ಸರ್ಕಾರ, ನಾನು ನಿಮ್ದು ಒಂದೇ ಸರ್ಕಾರ ಹೇಳ್ತಾ ಇಲ್ಲ, ಆಯಾ ಸರ್ಕಾರ ಬಂದಾಗ ಅವ್ರವ್ರ ಕೇಸನ್ನ ಹಿಂಪಡ್ಕೊಳ್ತೀರಿ ನೀವು. ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ. 40 ವರ್ಷ ಆಗಿ ಕೇಸನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ ಅಂತ ಈಗ SP ಅವರು ಹೇಳಿದ್ರು. ಆಯ್ತಾ? ಅದು ಯಾಕಿತ್ತು, ಏನಿತ್ತು, ಯಾರು ಈ ತರ ಕೇಸ್ಗಳು, ಲಕ್ಷಾಂತರ ಕೇಸ್ಗಳು ಜಿಲ್ಲಾ ಇದರಿಂದ ಹಿಡಿದು ಕೋರ್ಟಿಂದ ಹಿಡಿದು ಹೈಕೋರ್ಟ್, ಉಚ್ಚ ನ್ಯಾಯಾಲಯದವರೆಗೂ ಕೂಡ ಲಕ್ಷಾಂತರ ಕೇಸ್ಗಳು, ಈ ತರ ದೀರ್ಘಾವಧಿ ಕೇಸ್ಗಳು ಇದಾವೆ. ಆಯ್ತಾ? ಒಂದಲ್ಲ ಒಂದು ಸಮಯದಲ್ಲಿ ಎಲ್ಲಾ ಕೇಸ್ಗಳು ಇತ್ಯರ್ಥ ಆಗ್ಬೇಕಾಗ್ತದೆ. ಹಂಗಾಗಿ ಇದು ಸಹಜ ಪ್ರಕ್ರಿಯೆ. ಯಾವ ಬಣ್ಣನೂ ಇಲ್ಲ, ಯಾವ ದ್ವೇಷನೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ಬಿಜೆಪಿಗರು ಹೇಳೋ ಸುಳ್ಳುಗಳಿಗೆ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಚರ್ಚೆ ಮಾಡ್ತಾ ಇದೀವಿ ಅಷ್ಟೇ. ನಾವು ಚರ್ಚೆ ಮಾಡ್ತಾ ಇದೀವಿ ಬಿಜೆಪಿಗರ ಸುಳ್ಳಿಗೆ, ಅಪಪ್ರಚಾರಕ್ಕೆ.